ಹಾಯ್ ಫ್ರೆಂಡ್ಸ್, ಈ ಸರ್ತಿ ನಾನೊಂದು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಏನು ಕೊಡೋದು ಅಂತ ಆಲೋಚನೆ ಮಾಡ್ತಿರುವಾಗ ಈ ಒಂದು ಆ್ಯಕ್ಟಿವಿಟೀಸ್ ಬಂತು. ಇದು ಏನೂ ಇದಿಲ್ಲ, ಒಂದು ರೆಡ್ ಪೀಸ್, ಒಂದು ದಾರ ಮತ್ತು ಒಂದು ಗಮ್, ಈ ಥರ ಹೀಗೆ ಮಾಡೋದು. ರೌಂಡ್ ಮಾಡಿ ನಾನು ಹೇಗೆ ಆಟ ಆಡಿಸೋದಂದರೆ, ಮಕ್ಕಳಿಗೆ ಯಾವ ರೀತಿ ಆಟ ಆಡಿಸೋದಂದರೆ ಮಗಳಿಗೆ ಹೇಳ್ಕೊಡೋದು ನಾನೀಗ ಯಾವ ರೀತಿ ಆಟ ಆಡೋದು ಅಂತ. ಆಟ ಆಡೋಣ ನೋಡಿ. ಹೀಗೆ ಇದು 2 ಕಾಯಿನ್ ಅಲ್ಲ, ರೌಂಡ್ ಕಲರ್ ಇದು ಗೋಲಿ ಇಟ್ಕೊಳ್ಳೋದು. ಗೋಲಿ ನಿಮ್ಗೆ ಮನೇಲಿ ಯಾವುದು ಆಗ್ತದೆ, ಬಾಲು ಆಗ್ತದೆ ಅಲ್ಲ, ಏನಾದ್ರೂ ಒಂದು ರೌಂಡ್ ಕಲರ್ ಇದೊಂದು ಏನೋ ಒಂದು ಬಾಲು ಮಣಿಯ ಯಾವುದು ಆಗ್ತದೆ, ಈ ತರ ಇಟ್ಕೊಳ್ಳೋದು. ಈಗಿನ ಕಾಲದಲ್ಲಿ ಮೊಬೈಲ್ ಟಿವಿ ನೋಡಿ ಮಕ್ಕಳು ವೇಸ್ಟ್ ಆಗಿದ್ದಾರೆ, ಅಂದ್ರೆ ಮೂಡ್ಲೆಸ್. ನೋಡಿ ಹೀಗೆ ಆಟ ಆಡಿಸುದು, ಹೀಗೆ ಮೆಲ್ಲ ಹೋಗುದು, ಜಾಗ್ರತೆ ಇರ್ಬೇಕು. ನೋಡಿ ನಂದು ಬಿತ್ತು ನೋಡಿ, ಜಾಗ್ರತೆ ಇರಲಿ ಮಕ್ಕಳಿಗೆ, ಅದ್ರ ಗಮನ ಮೆಲ್ಲ ಹೀಗೆ ಇರ್ಬೇಕು. ಎಷ್ಟು ಜಾಗ್ರತೆ ಮಾಡ್ತೇವೆ ಅಷ್ಟು ಒಳ್ಳೇದು. ನೋಡಿ ಬಿತ್ತು ನೋಡಿ, ಅಲ್ಲಿ ಸಿಕ್ಕಿಕೊಂಡಿತ್ತು ನಂದು ಗಮ್ಮ ಹೆಚ್ಚಾಯ್ತು. ಮುಂದೋಗಿ ಮೆಲ್ಲ ಹೀಗೆ ಬಂದು ಹೀಗೆ ಬಂದು ಮೆಲ್ಲ ಆಟ ಆಡ್ಬೇಕು, ಮೆಲ್ಲ ಜಾಗ್ರತೆಯಿಂದ. ಪ್ರಣತಿ ನೋಡಿದ್ಯಾ, ಹೀಗೆ ಮೆಲ್ಲ ಆಟ ಆಡ್ಬೇಕು. ನೋಡು ಅಯ್ಯೋ ನೋಡು ಬಿತ್ತು ಅಲ್ವಾ, ನೀನು ಆಟ ಆಡ್ತೀಯಲ್ಲ ಮನೆಯಲ್ಲಿ, ಟೀಚರ್ಗೆ ತೋರಿಸ್ತೀಯಲ್ಲ. ಹೀಗೆ ನೀವು ನಿಮ್ಮ ಮಕ್ಕಳಿಗೆ ಟಿವಿ ನೋಡುದು, ಮೊಬೈಲ್ ನೋಡೋದು ಬಿಟ್ಟು ಇದು ಈ ತರ ಏನಾದ್ರೂ ಆಕ್ಟಿವಿಟೀಸ್ ಕಲಿಸಿ. ಇಷ್ಟ ಆಯ್ತಾ?